ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಶುಭೋದಯ ಮಗ ಆಫ್ಟರ್ ಅ ಲಾಂಗ್ ಗ್ಯಾಪ್ ಬುಲ್ಸ್ ಆರ್ ಬ್ಯಾಕ್ ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ಅಪ್ ಅಗೇನ್ಸ್ಟ್ ಗುಜರಾತ್ ಜಾಯಿಂಟ್ಸ್ ಇವತ್ತು ಮೊದಲನೇ ಮ್ಯಾಚು ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಜಾಯಿಂಟ್ಸ್ ನಡೀತಾ ಇದೆ ಎರಡನೇ ಮ್ಯಾಚು ಇಟ್ಸ್ ತಮಿಳ್ ತಲೈವಾಸ್ ವರ್ಸಸ್ UP ಯೋಧಾಸ್ ಒಂದು ಲಾಂಗ್ ಗ್ಯಾಪ್ ಬಿಟ್ಕೊಂಡು ಬರ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಇತ್ತು ಲಾಸ್ಟು ನಮ್ಮ ಬೆಂಗಳೂರು ಬುಲ್ಸ್ಗೆ ಆದ್ರಿಂದನೇ ಒಂದು ಸ್ವಲ್ಪ ಎಲ್ಲಾದರೂ ಎನರ್ಜಿಲಿ ಕೂಡ ಡೌನ್ ಕಾಣಿಸಿದ್ರು ಸೆಕೆಂಡ್ ಮ್ಯಾಚ್ ಆಡಿದಾಗ ಸೊ ಅದರಿಂದನೇ ಸೋತರು ಅಂತ ಕಾಣಿಸುತ್ತೆ ಮೇಯ್ನಾಗಿ ಅಲಿ ರಜಾನ ಡೌನ್ ಮಾಡಿಬಿಟ್ರು ಅಂತಂದರೆ ನಮ್ಮ ಟೀಮೇ ಡೌನ್ ಆದಂಗೆ ಆಗೋಗ್ಬಿಡುತ್ತೆ ಸೊ ಅವ್ರು ಎನರ್ಜೆಟಿಕ್ ಆಗಿದ್ದಾಗ ಕಂಪ್ಲೀಟಾಗಿ ಟೀಮೇ ಎನರ್ಜೆಟಿಕ್ ಆಗಿರುತ್ತೆ ಸೊ ಅವ್ರೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರು ಅಂತಂದರೆ ಟೀಮ್ ಒಂಥರ ಕುಗ್ಗೋಗ್ಬಿಡುತ್ತೆ ಗುರು ಅದೇನಕ್ಕೆ ಅಂತ ಗೊತ್ತಿಲ್ಲ ಸೊ ಅಲಿ ರಜಾ ನಮ್ಮ ಮೇನ್ ಸ್ಟ್ರೆಂತು ಸೊ ಇವತ್ತು ಫುಲ್ಲು ಅಗ್ರೆಸಿವ್ ಆಗಿ ಆ್ಯಕ್ಟಿವ್ ಆಗಿ ಕೋರ್ಟಲ್ಲಿ ಆದಷ್ಟು ಜಾಸ್ತಿ ಟೈಮ್ ಇರಬೇಕು ಲಾಸ್ಟ್ ಟೈಮು ಅಷ್ಟು ಇರೋಕ್ಕೆ ಆಗಲಿಲ್ಲ ಕೋರ್ಟಲ್ಲಿ ಈಚೆ ಟ್ಯಾಕಲ್ ಮಾಡಿ ಕಳಿಸ್ತಾ ಇದ್ರು ಅದಕ್ಕೋಸ್ಕರ ಅಲ್ವಾ ನಮಗೆ ಆ ರಿಸಲ್ಟು ಸಿಕ್ಕಿದ್ದು ತಮಿಳ್ ತಲೈವಾಸ್ ಮೇಲೆ ಸೊ ಇಲ್ಲಿ ಆಗ್ತಿರೋದು ಗುಜರಾತ್ ಜೈಂಟ್ಸ್ ಮೇಲೆ ಇರೋ ಮ್ಯಾಚು ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದರೆ ಮಗ ಏನಂತ ಕಿತ್ತುಗುಡ್ಡೆ ಏನು ಹಾಕಿಲ್ಲ ಅಲ್ಲಿ ಗುಜರಾತ್ ಜೈಂಟ್ಸ್ ಏನು ಕ್ವಾಲಿಟಿ ಟೀಮ್ ಥರ ಏನು ಕಾಣಿಸ್ತಾ ಇಲ್ಲ ಸೊ ಸ್ಟ್ಯಾಂಡಿಂಗ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಯಾವ ಟೀಮು ಫಸ್ಟಲ್ಲಿದೆ ಅಂತ ಪುಣೇರಿ ಪಲ್ಟನ್ಸ್ ಮೊದಲನೇ ಪೊಸಿಷನಲ್ಲಿ ಇತ್ತು ಅಂದರೆ 9 ಮ್ಯಾಚ್ನ ಆಗ್ಬಿಟ್ಟು 6 ಮ್ಯಾಚ್ನ ಗೆದ್ದಿರೋವಂಥದ್ದು ದಬಾಂಗ್ದಲ್ಲಿ ಅವರು 7 ಮ್ಯಾಚ್ ಆಗ್ಬಿಟ್ಟು 6 ಮ್ಯಾಚ್ನ ಗೆದ್ದಿದ್ದಾರೆ ಸೊ ಇನ್ನೂ ಕ್ವಾಲಿಟಿ ಇದೆ ದಬಾಂಗ್ ದಿಲ್ಲಿಲಿ ಹರಿಯಾಣ ಸ್ಟೀಲರ್ಸು ಬೊಂಬಾಟಾಗಿ ಕಾಣಿಸ್ತಾ ಇದ್ದಾರೆ ಅದಾದಮೇಲೆ ತೆಲುಗು ಟೈಟನ್ಸು 4 ಮ್ಯಾಚ್ ಗೆದ್ದಿರೋದು ನಮ್ಮ ಬೆಂಗಳೂರು ಬುಲ್ಸನ್ನು ಕೂಡ ಬರುತ್ತೆ 4 ಮ್ಯಾಚ್ ಗೆದ್ದು 8 ಮ್ಯಾಚ್ನ ಆಡ್ಬಿಟ್ಟು ಇವತ್ತು 9ನೇ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಆಡ್ತಾ ಇರೋದು ಸೊ ಒಂದು ಗೆಲುವಿನ ಸ್ಟ್ರೀಕ್ ಏನಿತ್ತು ನಮ್ಮದು 4 ಕನ್ಸಿಕ್ಯೂಟಿವ್ ಗೆಲುವಿನ ಸ್ಟ್ರೀಕಿಗೆ ಲಾಸ್ಟ್ ಮ್ಯಾಚ್ ಬ್ರೇಕ್ ಬಂದಿತ್ತು ಸೊ ಈ ಮ್ಯಾಚ್ ಮತ್ತೆ ಗೆಲುವಿನ ಸ್ಟ್ರೀಕಿಗೆ ರಿಕವರ್ ಆಗ್ಬಿಟ್ಟು ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡ್ರು ಅಂತ ಗುಜರಾತ್ ಜೈಂಟ್ಸು 6 ಮ್ಯಾಚಲ್ಲಿ ಒಂದೇ ಒಂದು ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ ಲಾಸ್ಟ್ 3 ಮ್ಯಾಚು ಹ್ಯಾಟ್ರಿಕ್ ಸೋತ್ಕೊಂಡ್ಬತ್ತವ್ರೆ ಇಲ್ಲಿರೋವಂಥದ್ದು 18 ಮ್ಯಾಚು ಇಲ್ಲಿ ಆಲ್ರೆಡಿ ಬೆಂಗಳೂರು ಬುಲ್ಸ್ 8 ಮ್ಯಾಚ್ ಆಗಿದೆ ಇನ್ನು 10 ಮ್ಯಾಚ್ ಇದೆ ಇಲ್ಲಿ ನೋಡಿ ತಮಿಳ್ ತಲೈವಾಸ್ಗಿಂತ ಬಾಟಮ್ ನೋಡ್ತು ಅಂತಂದರೆ 3 ಮ್ಯಾಚ್ ಗೆದ್ದಿದ್ದಾರೆ 2 ಮ್ಯಾಚ್ ಗೆದ್ದಿದ್ದಾರೆ ಪಟ್ನಾ ಪೈರೇಟ್ಸು UP ಯೋಧಾಸು ಬೆಂಗಾಲ್ ವಾರಿಯರ್ಸು ಜೊತೆಗೆ ಗುಜರಾತ್ ಜೈಂಟ್ಸು ಇನ್ನೂ ಹೌದು ಅಷ್ಟೇನು ಮ್ಯಾಚ್ ಏನಾಗಿಲ್ಲ 8 ಮ್ಯಾಚ್ ಏನಾಗಿಲ್ಲ ಬಟ್ ಅದನ್ನು ಗೆಲ್ತಾ ಹೋಗಬೇಕು ಇವರೆಲ್ಲ ಇಲ್ಲೇ ಕೂತ್ಕೊಂತು ಅಂದರೆ ಮೇಲ್ಗಡೆ ಇರೋವಂಥವ್ರು ಡಾಮಿನೇಟ್ ಮಾಡಿಬಿಡ್ತಾರೆ ಹೌದು ಟೂರ್ನಮೆಂಟ್ ಒಂದೇ ರೀತಿ ಇರಲ್ಲ ಚೇಂಜ್ ಆಗ್ತಾ ಇರುತ್ತೆ ಕೆಳಗಡೆ ಇರೋರು ಮೇಲೆ ಬರ್ತಾರೆ ಲಾಂಗ್ ಟೂರ್ನಮೆಂಟ್ ಇದು ಮೇಲೆ ಇರೋರು ಕೆಳಗಡೆ ಬರ್ತಾರೆ ಇನ್ನೂ ಅರ್ಧನೂ ಕೂಡ ಆಗಿಲ್ಲ ಬಟ್ ಆದ್ರೂ ಅರ್ಧ ಆಗಿದೆ ಕೆಲವೊಬ್ರದ್ದು ಅರ್ಧ ಆಗಿದೆ ಅರ್ಧಕ್ಕಿಂತ ಜಾಸ್ತಿ 9 ಮ್ಯಾಚ್ ಆಗಿದೆ ಕೆಲವ್ರದ್ದು ಇನ್ನೂ ಅರ್ಧ ಆಗಿಲ್ಲ ಸೊ ನೋಡೋಣ ಇದೇ ಟೇಬಲ್ ಇರುತ್ತಾ ಎಂಡ್ ಆಗಬೇಕಾದ್ರೆ ಅಥವಾ ಬೇರೆ ಟೇಬಲ್ ಏನಾದರೂ ಆಗುತ್ತಾ ಅಂತ ಹೆಡ್ ಟು ಹೆಡ್ ಅಂತ ಬಂದಾಗ ಇದುವರೆಗೂ ಆಗಿರುವಂಥದ್ದು ಟೋಟಲ್ ಆಗಿ 15 ಮ್ಯಾಚು ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ 5 ಮ್ಯಾಚ್ನ ಗೆಲ್ತು ಅಂದರೆ 8 ಮ್ಯಾಚ್ನ ಗೆದ್ದಿರೋದು ಗುಜರಾತ್ ಜೈಂಟ್ಸ್ ಅವರು ಸ್ವಲ್ಪ ಹಿಸ್ಟಾರಿಕ್ ಡಾಮಿನೆನ್ಸ್ ಅವ್ರದ್ದೇನೆ ಜಾಸ್ತಿ 2 ಮ್ಯಾಚ್ ಟೈ ಕೂಡ ಆಗಿದೆ ಇಲ್ಲಿ ಇವ್ರಿಗೆ ಏನಾಗಿದೆ ಅಂತಂದರೆ ಗುಜರಾತ್ ಜೈಂಟ್ಸ್ಗೆ ಶಾದ್ಲೋ ಬೇರೆ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿ ಓವರ್ ಕಾನ್ಫಿಡೆನ್ಸು ಉಕ್ಕಿ ಹರಿತಾ ಇದೆ ಶಾದ್ಲೋಗೆ ಫಸ್ಟ್ ಒಂದು ಮ್ಯಾಚ್ ಮಾತ್ರ ನೆಟ್ಟಗೆ ಆಡಿದ ಅದಾದಮೇಲೆ ಏನಂತ ಫಾರ್ಮ್ ಏನು ಕಾಣಿಸ್ಕೊಂತ ಇಲ್ಲ ಹೆವಿ ಎಕ್ಸ್ಪೆಕ್ಟೇಷನ್ನು ಹೆವಿ ಅಮೌಂಟ್ನ ಕೊಟ್ಟು ತಗೊಂಡಿರೋಂಥ ಪ್ಲೇಯರ್ನೇ ಫಾರ್ಮಲ್ಲಿ ಇಲ್ಲ ಅಂತ ಅಂದಾಗ ಖಂಡಿತ ಇವರು ಡೌನ್ ಆಗಲೇಬೇಕು ಅದೇ ರೀತಿನೇ ಆಗಿರೋದು ರಾಕೇಶ್ ಒಬ್ಬರು ನೋಡಿ ಒಂಟಿ ಸಲಕ ಥರ ರೈಡಿಂಗ್ನ ಮಾಡ್ತಾ ಇದ್ದಾರೆ ಅವ್ರ ಕಡೆ ಅವರೇ ಮೆಜಾರಿಟಿ ಪಾಯಿಂಟ್ನ ತಗೊಂಬರ್ತಾರೆ ತೆಲುಗು ಟೈಟನ್ಸ್ ಮೇಲೆ ಲಾಸ್ಟ್ ಟೈಮ್ ಮಾಡಿದಾಗ ಹರಿಯಾಣ ಸ್ಟೀಲರ್ಸ್ ಮೇಲೆ ಆಡಿದಾಗ 14 ಪಾಯಿಂಟ್ನ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರೇ ತೊಗೊಂಬಂದಿದ್ರು ಸೊ ಬೇರೆಯವರೆಲ್ಲ ಅಲ್ಲಿ ಖಾಲಿ ಪಲಾವ್ಗಳ ಥರ ಆಡ್ತಾ ಇದ್ದಾರೆ ಈ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇರೋವಂಥ ಪ್ಲೇಯರ್ಗಳು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ರಾಕೇಶ್ ಒಬ್ಬರು ಏನು ಮಾಡ್ತಾರೆ ಈ ಕಡೆಯಿಂದ ನಮ್ಮ ಬೆಂಗಳೂರು ಬುಲ್ಸಲ್ಲಾದರೆ ಅಲಿ ರಜಾ ಜೊತೆಗೆ ಈ ಕಡೆಯಿಂದ ಗಣೇಶ್ ಅವ್ರು ಬರ್ತಾರೆ ಒಂದೊಂದು ಟೈಮು ಇನ್ನು ಬೇರೆ ರೈಡರ್ಸ್ಗಳೆಲ್ಲ ಇದ್ದಾರೆ ಒಂದೊಂದು ಟೈಮ್ ಅವರು ಎಲ್ಲ ಮಿಕ್ಸಪ್ ಮ್ಯಾಚಪ್ ಆಗ್ತಾ ಇರ್ತಾರೆ ಜೊತೆಗೆ ಡಿಫೆನ್ಸ್ ಸಖತ್ತಾಗಿದೆ ಡಿಫೆನ್ಸ್ ಲಾಸ್ಟ್ ಮ್ಯಾಚ್ ಅಷ್ಟೇ ಇವರು ಕ್ವಾಲಿಟಿನೇ ಇತ್ತು ಏನಂತ ಡಬ್ಬಾ ಥರ ಏನಿರಲಿಲ್ಲ ಸೊ ಇವರು ಡಬ್ಬಾ ಥರ ಆಗೋಗ್ಬಿಟ್ಟಿದ್ದಾರೆ ಸೊ ಕಂಪಾರಿಸನ್ ಅಂತ ಬಂದಾಗ ಖಂಡಿತ ಅವ್ನು ಟಾಪ್ ಹ್ಯಾಂಡ್ ಇರೋದು ಫೇವ್ರೇಟ್ ಇರೋದು ಬೆಂಗಳೂರು ಬುಲ್ಸನೇ ಈ ಮ್ಯಾಚ್ನಾಗ ಗೆಲ್ಲೋದಕ್ಕೆ ಬಟ್ ಇವರು ಸೋತಿ ಸುಳುವಾಗಿ ಬರ್ತಾ ಇರೋದ್ರಿಂದ ಏನಾದ್ರು ಚೇಂಜ್ ತಗೊಂಬರಲೇಬೇಕು ಅನ್ನೋದ್ರು ಕೂಡ ಅವರು ಇರ್ತಾರೆ ಯಾಕಂದರೆ ನಾವು 3 ಮ್ಯಾಚ್ ಹ್ಯಾಟ್ರಿಕ್ ಸೋತ್ಬಿಟ್ಟೇ ಬರ್ತಾ ಇರೋದು ಸೊ ಇವರು ಆಲ್ರೆಡಿ ಸುಳುವಾಗಿದ್ದಾರೆ ಏನಾದ್ರು ಡ್ರಾಸ್ಟಿಕ್ ಚೇಂಜ್ ತೊಗೊಂಬರ್ಬೋದು ಅಂತ ಕಾಣಿಸ್ತದೆ ಇಲ್ಲಿ ಚೇಂಜ್ ಮಾಡಿದ್ರೆ ಇನ್ನು ಯಾವಾಗ ಚೇಂಜ್ ಮಾಡ್ತಾರೆ ಚೇಂಜ್ ಮಾಡಲೇಬೇಕು ಏನಾರು ಒಂದು ರ್ಯಾಪಿಡ್ ಚೇಂಜ್ನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫೈಟ್ನ ಕೊಡ್ಬೋದು ಗುರು ಇವತ್ತು ಯಾಕಂದರೆ ರಾಕೇಶ್ ಒಳ್ಳೆ ರೈಡರು ನೋಡೋಣ ಅದೇನಾಗುತ್ತೆ ಅಂತ ನಮ್ಮ ಕಡೆ ಅಲಿ ರಜಾ ಅವರಲ್ಲಪ್ಪ ನಮ್ಮ ಅಲಿ ರಜಾ ಎಷ್ಟೊತ್ತು ಕೋರ್ಟಲ್ಲಿ ಇರ್ತಾರೋ ಅಷ್ಟು ನಮ್ಮ ಗೆಲುವಿನ ಪರ್ಸೆಂಟೇಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನೋಡೋಣ ಏನಾಗುತ್ತೆ ಇವತ್ತು ಅಂತ ನಿಮ್ಮ ಅನಿಸಿಕೆ ಏನು ಇವತ್ತು ಗುಜರಾತಾ ಅಥವಾ ಬೆಂಗಳೂರಾ ಕಾಮೆಂಟ್ ಸೆಕ್ಷನ್ ಹಾಕಿ ನನ್ನ ಪ್ರಕಾರ ಇವತ್ತು ಬೆಂಗಳೂರು ಬುಲ್ಸು ಬಾಟಮ್ ಆಫ್ ದ ಟೇಬಲ್ ಇರುವಂಥವ್ರು ಹೊಡಿಲೇಬೇಕು ಅಂತ ಹೊಡೆದೇ ಹೊಡಿತಾರೆ